ಇದು ಉತ್ತರ ಕರ್ನಾಟಕದಲ್ಲಿರುವ ಏಕೈಕ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರ. ಕಳೆದ 40 ವರ್ಷಕ್ಕಿಂತ ಹೆಚ್ಚು ಕಾಲ ಕಾರ್ಯನಿರ್ವಹಿಸ್ತಾ ಇರೋ ಇದು 2 ಪ್ರಮುಖ ಎಮ್ಮೆ ತಳಿಗಳನ್ನ ಪಾಲನೆ ಪೋಷಣೆ ಮಾಡಿ ಉತ್ಕೃಷ್ಟ ಗುಣಮಟ್ಟದ ಕೋಣಗಳನ್ನ ತಯಾರು ಮಾಡ್ತಾ ಇದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಅತ್ತ ಎಮ್ಮೆಗಳ ಪಾಲನೆಯಲ್ಲಿ ತೊಡಗಿರೋ ಕಾರ್ಮಿಕರು, ಇತ್ತ ಅವುಗಳ ಆರೋಗ್ಯದ ಬಗ್ಗೆ ವಿಚಾರಿಸ್ತಾ ಇರೋ ಪಶು ವೈದ್ಯಾಧಿಕಾರಿ. ಹೌದು, ಇದೇ ಧಾರವಾಡ ತಾಲೂಕಿನ ತೇಗೂರು ಗ್ರಾಮದ ಹೊರವಲಯದಲ್ಲಿರೋ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರ. ಪ್ರಾರಂಭದಲ್ಲಿ ಅಂದ್ರೆ 1910ರಲ್ಲಿ ಜಾನುವಾರು ಸಂವರ್ಧನಾ ಕೇಂದ್ರವಾಗಿತ್ತು ಇದು. ತದನಂತರ 1976ರಲ್ಲಿ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರ ಅಂತ ಮರು ನಾಮಕರಣ ಮಾಡಲಾಯಿತು. ಹಾಲು ಉತ್ಪಾದನಾ ಸಾಮರ್ಥ್ಯವುಳ್ಳ ಸುರ್ತಿ ಮತ್ತು ಮುರ್ರಾ ಎಮ್ಮೆಗಳ ಪಾಲನೆ ಪೋಷಣೆ ಮಾಡಿ ಅವುಗಳಿಂದ ಹುಟ್ಟಿದ ಉತ್ಕೃಷ್ಟ ಕೋಣಗಳನ್ನು ಬೆಳೆಸಿ ವೀರ್ಯ ಉತ್ಪಾದನಾ ಕೇಂದ್ರಕ್ಕೆ ನೀಡೋದು ಈ ಕೇಂದ್ರದ ಮೂಲ ಉದ್ದೇಶ. ಜೊತೆಗೆ ಇಲ್ಲಿ ಎಮ್ಮೆ ಸಾಕಾಣಿಕೆಯ ಬಗ್ಗೆ ಆಸಕ್ತರಿಗೆ ತರಬೇತಿಯನ್ನೂ ನೀಡಲಾಗುತ್ತೆ ಅಂತಾರೆ ಇಲ್ಲಿನ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್. ತೇಗೂರು ಕ್ಷೇತ್ರವು 1910ರಲ್ಲಿ ಜಾನುವಾರು ಕ್ಷೇತ್ರವೆಂದು ಪ್ರಾರಂಭವಾಗಿದ್ದು ಅನೇಕ ರೂಪಾಂತರಗೊಂಡು 1976ರಲ್ಲಿ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರ ತೇಗೂರು ಅಂತಂದು ನಾಮಕರಣ ಮಾಡಿ ಮರುಸ್ಥಾಪಿಸಲಾಯಿತು. ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ನಾವು ಸುರ್ತಿ ಮತ್ತು ಮುರ್ರಾ ಎಮ್ಮೆ ತಳಿಗಳನ್ನು ಪಾಲನೆ ಮತ್ತು ಪೋಷಣೆ ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಉತ್ಕೃಷ್ಟ ಹಾಲನ್ನು ಉತ್ಪಾದನೆ ಮಾಡತಕ್ಕಂತಹ ಎಮ್ಮೆಗಳಿಂದ ಹುಟ್ಟುವ ಉತ್ಕೃಷ್ಟ ಕೋಣಗಳನ್ನು ವೀರ್ಯೋತ್ಪಾದನಾ ಕೇಂದ್ರಗಳಿಗೆ ಸರಬರಾಜು ಮಾಡುವುದು ಇದರ ಮೂಲ ಉದ್ದೇಶವಾಗಿದೆ. ಇಲ್ಲಿ ಹುಟ್ಟಿರ್ತಕ್ಕಂಥ ಈಗ ಸುರ್ತಿ ಅಥವಾ ಮುರ್ರಾ ಜಾನುವಾರುಗಳು ಯಾವ ಹೆಚ್ಚಿನ ಹಾಲಿನ ಇಳುವರಿ ತರತಕ್ಕಂಥ ತಾಯಿಗೆ ಹುಟ್ಟಿದ ಕೋಣಗಳನ್ನು ನಾವು ವೀರ್ಯ ಸಂಕಲನಾ ಕೇಂದ್ರಗಳಿಗೆ ಕೊಡ್ತಾ ಇದ್ದು, ವೀರ್ಯ ಸಂಕಲನಾ ಕೇಂದ್ರದವರು ಸದರಿ ಒಂದು ಇದ್ರದ್ದು ಕೋಣದ ವೀರ್ಯವನ್ನು ತೆಗೆದುಕೊಂಡು ರೈತರಿಗೆ ವೀರ್ಯ ನಲಿಕೆ ಮುಖಾಂತರ ಹಂಚುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಹಂಚುವ ಒಂದು ಪ್ರೊಸೆಸ್ ಇದೆ, ಅದಕ್ಕೆ ಮಾಡುವುದು ಇದು ಮುಖ್ಯ ಉದ್ದೇಶ. ಇದು ಅಲ್ಲದೆ ಕ್ಷೇತ್ರದಲ್ಲಿ ಮೇವಿನ ಬೆಳೆಗಳ ಪ್ರಾತ್ಯಕ್ಷಿತೆಗಳಿದ್ದು ರೈತ ಬಾಂಧವರಿಗೆ ಪ್ರಾತ್ಯಕ್ಷಿತೆಗಳನ್ನು ಪ್ರದರ್ಶಿಸುವುದು, ತರಬೇತಿಯನ್ನು ನೀಡುವುದು ಅಲ್ಲದೆ ನಾವು ಬರಗಾಲದ ಸಮಯದಲ್ಲಿ ಹೆಚ್ಚುವರಿಯಾಗಿ ಉಳಿದಿರತಕ್ಕಂತಹ ಒಣಮೇವನ್ನು ನಾವು ಬರಪೀಡಿತ ಪ್ರದೇಶಗಳಿಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿಂದ ಮಾಡ್ತಾ ಇದ್ದೀವಿ. ಸದ್ಯ ಇಲ್ಲಿ 136 ನಾವು ಜಾನುವಾರುಗಳಿದ್ದು ಇದರಲ್ಲಿ ಒಂದು 35 ಎಮ್ಮೆಗಳನ್ನು ನಾವು ಈಗ ಸಾಕ್ತಾ ಇದ್ದೀವಿ. ಮತ್ತು ಒಂದು 50 ಮಣಕಗಳು, ಒಂದು 26 ಕೋಣಗಳು ಇದ್ದಾವೆ. ಈ ಕೋಣಕರುಗಳನ್ನು ಹಾಗೂ ಮಣಕಗಳನ್ನು ಹೆಚ್ಚುವರಿಯಾಗಿರ್ತಕ್ಕಂಥ ಮಣಕಗಳನ್ನು ನಾವು ಇಲ್ಲಿ ಪ್ರತಿ ವರ್ಷ ನಾವು ಬಹಿರಂಗ ಹರಾಜಿನ ಮೂಲಕ ಲಿಲಾವು ಮಾಡಿ ಅವುಗಳನ್ನು ರೈತರಿಗೆ ಮತ್ತು ಉತ್ಪಾದನೆ ಮಾಡತಕ್ಕಂತಹ ಒಂದು ಹೈನೋದ್ಯಮಿಗಳಿಗೆ ಅವುಗಳನ್ನು ವಿತರಿಸುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀವಿ. ಇನ್ನು ಸುರ್ತಿ ಮತ್ತು ಮುರ್ರಾ ದೇಶದಲ್ಲಿ ಸಾಕಾಣೆ ಮಾಡಲಾಗೋ ಉತ್ತಮ ಎಮ್ಮೆ ತಳಿಗಳು ಅಂತ ಹೇಳಬಹುದು. ರಾಜ್ಯದ ಉತ್ತರ ಭಾಗದಲ್ಲಿ ಇವುಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಕಾಣೆ ಮಾಡಲಾಗುತ್ತೆ. ಉತ್ತರ ಕರ್ನಾಟಕದ ಹವಾಮಾನಕ್ಕೆ ಹೊಂದಿಕೊಂಡು ಉತ್ತಮ ಹಾಲಿನ ಇಳುವರಿ ಕೊಡುವ ಸಾಮರ್ಥ್ಯ ಈ ತಳಿಗಳಿಗಿದೆ. ಪ್ರಸ್ತುತ ಈ ಎಮ್ಮೆ ಸಂವರ್ಧನಾ ಕೇಂದ್ರದಲ್ಲಿ ಒಟ್ಟು 136 ಜಾನುವಾರುಗಳಿದ್ದು 35 ಎಮ್ಮೆ, 50 ಮಣಕ ಮತ್ತು 26 ಕೋಣಗಳಿವೆ. ಇವುಗಳನ್ನ ತುಂಬಾ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಲಾಗ್ತಾ ಇದ್ದು ಶೆಡ್ ಅನ್ನ ಆಧುನಿಕ ವಿಧಾನದಲ್ಲಿ ನಿರ್ಮಿಸಲಾಗಿದೆ. ಇದು ಒಂದು ಆಧುನಿಕ ಹೈನುಗಾರಿಕೆ ಶೆಡ್. ಆಮೇಲೆ ಒಂದು ಮುರ್ರಾ ಶೆಡ್, ಇದು ಹೆಡ್ ಟು ಹೆಡ್ ಇದೆ. ಇನ್ನೊಂದು ಟೇಲ್ ಟು ಟೇಲ್ ಶೆಡ್ ಇದೆ. ಒಂದು ಎಕೋ ಫ್ರೆಂಡ್ಲಿ ಅಂತಂದು ಇನ್ನೊಂದು ಶೆಡ್ ಇದೆ. ಇವು ಪ್ರತ್ಯೇಕವಾಗಿ ನಾವು ಇದರಲ್ಲಿ ಎಮ್ಮೆಗಳನ್ನು ಸಾಕುವಂತಹ ಶೆಡ್ಡು, ಮಣಕಗಳನ್ನು ಸಾಕ್ತಕ್ಕಂಥ ಶೆಡ್ಡು, ಕೋಣಕರುಗಳನ್ನು ಸಾಕ್ತಕ್ಕಂಥ ಶೆಡ್ಡುಗಳನ್ನು ಎಲ್ಲವನ್ನು ಪ್ರತ್ಯೇಕವಾಗಿ ನಾವು ಇಲ್ಲೇ ವಿಂಗಡಿಸಿ ಅವುಗಳನ್ನು ಮೇಯಿಸ್ತಾ ಇದ್ದೀವಿ. ಈ ಕ್ಷೇತ್ರದಲ್ಲಿ ನಾವು ಒಂದು ದಿನಕ್ಕೆ 30 ಕೆಜಿಯಷ್ಟು ಹಸಿರು ಮೇವನ್ನು, 4ರಿಂದ 5 ಕೆಜಿಯಷ್ಟು ಒಣಮೇವನ್ನು ಹಾಗೂ ಪ್ರತಿ ಜಾನುವಾರುಗಳಿಗೆ 2 ಕೆಜಿಯಿಂದ 2.5 ಕೆಜಿವರೆಗೂ ಹಾಲಿನ ಇಳುವರಿಯ ಮೇಲೆ ಅವುಗಳಿಗೆ ಪಶು ಆಹಾರವನ್ನು ನೀಡಿ
ಇಲ್ಲಿ ಪಾಲನೆ ಪೋಷಣೆ ಮಾಡ್ತಾ ಇದ್ದೀವಿ. ಈ ಮುರ್ರಾ ತಾಳು 8 ರಿಂದ 10 ಲೀಟರ್ವರೆಗೂ ನಮಗೆ ಹಾಲನ್ನು ಕೊಡ್ತವೆ. ಸುರ್ತಿ ಒಂದು 6-7 ಲೀಟ್ರ್ ಕರುಗಳಿಗೆ ಕುಡಿಸಿದ ನಂತರ ಅಷ್ಟು ಹಾಲನ್ನು ಕೊಡ್ತವೆ. ಇವು ಹಾಲುಗಳನ್ನು KMFನವರಿಗೆ ನಾವು ಮಾರಾಟ ಮಾಡ್ತೇವೆ. ಜಾನುವಾರುಗಳನ್ನ ಮೇಯಿಸಬೇಕಾದ್ರೆ ಬಹಳಷ್ಟು ಜನ ರೈತರು ಬಂದಾಗ ಕೇಳ್ತಾರೆ, ನಮ್ಮಲ್ಲಿ ಕರುಗಳೇ ಬದುಕೋದಿಲ್ಲ ಅನ್ನತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಕರುಗಳು ಬದುಕಬೇಕಂದ್ರೆ ಅವಕ್ಕೆ ಚೆನ್ನಾಗಿ ಹುಟ್ಟಿದ ಮೊದಲ ಒಂದು ವಾರ 10 ದಿವಸದವರೆಗೆ ಚೆನ್ನಾಗಿ ಗಿಣ್ಣದ ಹಾಲನ್ನು ಕುಡಿಸ್ಬೇಕು. ಕುಡಿಸಿದ ಮೇಲೆ ನಾವು ಅವುಗಳಿಗೆ ಜಂತುನಾಶಕ ಔಷಧವನ್ನು ರೆಗ್ಯುಲರಾಗಿ ಹಾಕಿಸ್ತಾ ಇರಬೇಕು. ಫಸ್ಟ್ ನಾವು 10 ರಿಂದ 15 ದಿವಸದ ಒಳಗೆ ಪ್ರಥಮವಾದ ಜಂತುನಾಶಕ ಔಷಧ, ಆಮ್ಯಾಗ ಪ್ರತಿ 3 ತಿಂಗಳಿಗೊಮ್ಮೆ 2 ಸಲ ಹಾಕಿ ವರ್ಷಕ್ಕೆ 2 ಸಲ ಮಾತ್ರ ಜಂತಿನ ಔಷಧವನ್ನು ನಾವು ಹಾಕ್ತಾ ಇರ್ತೀವಿ. ಹೀಗಾಗಿ ನಮ್ಮಲ್ಲಿ ಕರುವಿನ ಮರಣದ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ. ಇಲ್ಲವೇ ಇಲ್ಲ ಅಂದ್ರೂ ಆಶ್ಚರ್ಯ ಆಗೋದಿಲ್ಲ ನಿಮಗೆ. ರೋಗ ತಡೆಗಟ್ಟಲು ನಾವು ಕಾಲುಬೇನೆ ಮತ್ತು ಬಾಯಿಬೇನೆಯ ಲಸಿಕೆಯನ್ನು 2 ರಿಂದ 3 ಸಾಲೆ ನಮ್ಮ ಜಾನುವಾರುಗಳಿಗೆ ಕೊಡ್ತೇವೆ. ಗಂಟಲು ಬೇನೆಯ ಲಸಿಕೆಯನ್ನು ಕೊಡ್ತೀವಿ. ಹೀಗಾಗಿ ರೋಗಗಳ ಒಂದು ಬಾಧೆ ಬಹಳಷ್ಟು ಕಡಿಮೆ ಅಂದ್ರೆ ಆಶ್ಚರ್ಯ ಆಗಲಿಕ್ಕಿಲ್ಲ. ನಾವು ಈಗ ಯಾವ ರೈತರು ಅಥವಾ ಯಾರು ಬಂದು ಇಲ್ಲಿ ಟ್ರೈನಿಂಗ್ ಬಂದರೆ ಅವರಿಗೆ 1 ದಿವಸದ ಮಟ್ಟಿಗೆ ನಾವು ಪೂರ್ತಿ ಟ್ರೈನಿಂಗನ್ನು ಇದರಲ್ಲಿ ಯಾವ ರೀತಿ ಜಾನುವಾರುಗಳನ್ನು ನಿರ್ವಹಣೆ ಮಾಡ್ತೀವಿ ಮತ್ತು ಮೇವಿನ ಬೆಳೆಗಳನ್ನು ಹೆಂಗೆ ಉತ್ಪಾದನೆ ಮಾಡಬೇಕು, ಯಾವ ಮೇವಿನ ಬೆಳೆಯನ್ನು ಯಾವ ಕಾಲಕ್ಕೆ ಹಾಕಬೇಕು, ಪೌಷ್ಟಿಕ ಆಹಾರವನ್ನು ಹೆಂಗೆ ಕೊಡಬೇಕು, ಆಮ್ಯಾಗ ಪಶು ಆಹಾರವನ್ನು ಯಾವ ರೀತಿ ನೀಡಬೇಕು, ಎಷ್ಟು ನೀಡಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ನಾವು ರೈತರಿಗೆ ಇಲ್ಲಿ ಬಂದವರಿಗೆ ತಿಳುವಳಿಕೆ ನೀಡ್ತಾ ಇದ್ದೀವಿ. ಒಟ್ಟಾರೆ ಉತ್ತಮ ಜಾತಿಯ ಎಮ್ಮೆ ತಳಿಗಳನ್ನ ಪಾಲನೆ ಮಾಡೋದ್ರ ಜೊತೆ ಅವುಗಳಿಂದ ಹುಟ್ಟುವ ಕೋಣಗಳನ್ನ ಆರೋಗ್ಯಕರವಾಗಿ ಬೆಳೆಸಿ ವೀರ್ಯವನ್ನ ಸಂಗ್ರಹ ಮಾಡಿ ಶುದ್ಧ ತಳಿಗಳನ್ನ ಉಳಿಸಿ ಬೆಳೆಸಲು ಸಹಕರಿಸ್ತಾ ಇರೋ ಈ ಕೇಂದ್ರದ ಕಾರ್ಯ ಮೆಚ್ಚುವಂಥದ್ದು. ಮಂಜುನಾಥ ಯಡಳ್ಳಿ, ನ್ಯೂಸ್ 18 ಕನ್ನಡ, ಧಾರವಾಡ. ಮೂಲತಃ ಕೃಷಿ ಕುಟುಂಬದ ಹಿನ್ನೆಲೆಯುಳ್ಳ ಈತ ದಶಕದ ಹಿಂದೆ ಹೈನುಗಾರಿಕೆ ಆರಂಭಿಸಿದ ಯುವಕ. 3 ಹಸುಗಳಿಂದ ಹೈನುಗಾರಿಕೆಗೆ ಕಾಲಿಟ್ಟ ಈ ಯುವ ರೈತ ಇಂದು ಹೈನೋದ್ಯಮಿ. ಸುಮಾರು 200 ಎಮ್ಮೆಗಳ ಒಡೆಯ. ಈತನ ತಿಂಗಳ ಆದಾಯ ಸಾಫ್ಟ್ವೇರ್ ಉದ್ಯೋಗಿಗಿಂತ ಹೆಚ್ಚಿದೆ ಅಂದ್ರೆ ನೀವು ನಂಬಲೇಬೇಕು. ರೈತ ದೇಶದ ಬೆನ್ನೆಲುಬು ಅನ್ನೋ ಮಾತಿದೆ. ಆದರೆ ಕೃಷಿ ಕ್ಷೇತ್ರದಲ್ಲಿನ ಬಿಕ್ಕಟ್ಟುಗಳಿಂದಾಗಿ ಬಹುತೇಕರು ವ್ಯವಸಾಯದಿಂದ ದೂರ ಸರಿತಾ ಇದ್ದಾರೆ. ಅನೇಕರು ಆತ್ಮಹತ್ಯೆಗೂ ಶರಣಾಗ್ತಾ ಇದ್ದಾರೆ. ನಿರೀಕ್ಷಿತ ಆದಾಯ ಸಿಗದೆ ರೈತ ಕಂಗಾಲಾಗಿರುವುದಂತೂ ಸತ್ಯ. ಇಂತಹ ಇಕ್ಕಟ್ಟಿನ ಪರಿಸ್ಥಿತಿಯ ನಡುವೆಯೇ ಅಲ್ಲಲ್ಲಿ ಕೆಲ ರೈತರು ಹೊಸ ಭರವಸೆ ಮೂಡಿಸ್ತಾ ಇದ್ದಾರೆ. ಕೃಷಿಗೆ ಉದ್ಯಮದ ರೂಪ ಕೊಡ್ತಾ ಇದ್ದಾರೆ. ಇದಕ್ಕೊಂದು ತಾಜಾ ನಿದರ್ಶನ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಮಂದೇವಾಲ ಗ್ರಾಮದ ಯುವ ರೈತ ಭೀಮರಾಯ ಕನ್ನೊಳ್ಳಿ. ಇವರು ಕೂಡ ಎಲ್ಲರಂತೆ ಹಿರಿಯರಿಂದ ಬಂದ ಜಮೀನಿನಲ್ಲಿ ಕೃಷಿ ಮಾಡ್ತಾ ಇದ್ದವ್ರೆ. ಆದ್ರೆ ಅದರಲ್ಲಿ ಅಷ್ಟೇನು ಲಾಭ ಕಾಣದೇ ಇದ್ದಾಗ ಆಸಕ್ತಿ ತೋರಿದ್ದು ಹೈನುಗಾರಿಕೆಯತ್ತ. ಹೀಗೆ ದಶಕದ ಹಿಂದೆ ಕೇವಲ 3 ಹಸುಗಳಿಂದ ಆರಂಭವಾದ ಹೈನುಗಾರಿಕೆ ನಿರಂತರವಾಗಿ ಯಾವುದೇ ಅಡೆತಡೆ ಇಲ್ಲದೆ ನಡೀತಾ ಬಂದಿದೆ. ಹಂತ ಹಂತವಾಗಿ ಪ್ರಗತಿ ಕಾಣ್ತಾ ಬಂದಿರೋ ಇವರ ಹೈನುದ್ಯಮ ಇಂದು ಬೃಹತ್ ಪ್ರಮಾಣದಲ್ಲಿ ಬೆಳೆದು ನಿಂತಿದೆ. ಪ್ರಸ್ತುತ ಹೆಚ್ಚು ಕಡಿಮೆ 200 ಎಮ್ಮೆಗಳನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ಪ್ರತಿದಿನ ಇಲ್ಲಿ ಕನಿಷ್ಠ 600 ಲೀಟರ್ ಹಾಲು ಉತ್ಪಾದನೆಯಾಗ್ತಾ ಇದ್ದು ಸುತ್ತಲಿನ ಹಳ್ಳಿಗಳಿಂದ ಹಿಡಿದು ಕಲಬುರಗಿ ಮಹಾನಗರದವರೆಗೂ ಹಾಲು ಪೂರೈಕೆಯಾಗ್ತಿದೆ. ಪ್ರತಿ ಲೀಟರ್ಗೆ 60 ರೂಪಾಯಿಯಂತೆ ಮಾರಾಟ ಮಾಡ್ತಾ ಇದ್ದು ಅಧಿಕ ಲಾಭ ಗಳಿಸ್ತಾ ಇದ್ದಾರೆ ಭೀಮರಾಯ ಕನ್ನೊಳ್ಳಿ. 3 ಮೊದಲ ಹಸು ಸಾಕಿದೆ. ಹಸುಲಿಂದ ನಾವು ಚಾಲು ಮಾಡಿದ್ವಿ. 3 ಹಸು ತಂದೆವು, ಆಮ್ಯಾಗ 10 ಎಮ್ಮಿ ತಂದೆವು. ಆಮ್ಯಾಗ ಅದರಲ್ಲಿಂದ ಅದ್ರ ಹುಡು ಮತ್ತು ಕರು ಹಾಕ್ತು, ಕರುಲಿಂದ ದೊಡ್ಡ ಅದು. ಮತ್ತು ನಾವು ಸ್ವಂತ ಮತ್ತೆ 10-20 ಎಮ್ಮಿ ತಂದೆವು. ಅದರಲ್ಲಿಂದ ಏನಪ್ಪ ನಾವು ಮಾಡಿ ಒಂದು 9 ವರ್ಷ ಐತ್ರಿ ಸರ್. ಕಂಟಿನ್ಯೂ ಪದೇ ನಂಬಲ್ಲಿ ಕರುಗಳು ದೊಡ್ಡ ಹೋಗ್ತಾವ ಮತ್ತು ಒದಿತಾವ. ಹಿಂಗೆ ಕಂಟಿನ್ಯೂ ಮಾಡಿ ಈಗ ನಂಬಲ್ಲಿ 220 ಎಮ್ಮಿ, 60 ಹೆಣ್ಗರ ಅದಾವ, ಒಂದು 15 ಆಕಳ ಅದಾವ. ಎಲ್ಲಿಂದ ಸರ್? ಇವಾಗ ಹರಿಯಾಣದಿಂದ. ಇನ್ನು ಒಂದು ಟೈಮಿಗೆ 6-7 ಲೀಟರ್ ಹಾಲು ಕೊಡ್ತು. ಒಂದಿನ 14 ಲೀಟರ್ ಹಾಲು ಕೊಡ್ತು. ಎಷ್ಟಾಗ್ತದೆ? ನೀವು ಎಷ್ಟು ಪೂರೈಕೆ ಮಾಡ್ತೀವಿ ಹಾಲನ್ನು? ನಮ್ಮ ಮಿನಿಮಮ್ ದಿನ 600 ಲೀಟರ್ ಆಗ್ತದೆ. 600 ಲೀಟರ್ ಗುಲ್ಬರ್ಗ ಶೇಲ್ ಮಾಡ್ತೀವಿ. ನಿಮಗೆ ಈ ಎಕ್ಸ್ಪೆಂಡಿಚರ್ ಎಷ್ಟದ ಅಂದ್ರೆ ಖರ್ಚು ಎಷ್ಟದ? ನಿಮ್ಗೆ ಆದಾಯ ಎಷ್ಟು? ಇದರೊಳಗೆ ಒಂದು ಅರ್ಧ ಖರ್ಚು ಆಗ್ತದೆ, ಒಂದು ಅರ್ಧ ಉಳಿತದೆ.
ಒಂದು ಎಲ್ಲ ನಮ್ಮದೇ ಸ್ವಂತ ಹೊಲ ಅದ ರೀ, ಎಲ್ಲ ಮೇವು ನಾವೇ ಸ್ವಂತ ತಯಾರು ಮಾಡ್ಕೋತೀವಿ, ಹೊರಗಿಂದ ಏನು ತರೋದು. ಲೇಬರ್ ಚಾರ್ಜು ಇದೇ ಸ್ವಲ್ಪ ಖರ್ಚು. ಲೇಬರ್ ಯು ಪಿಲಿಂದ ಹರಿಯಾಣ ಮತ್ತು ಯು ಪಿಲಿಂದ ಲೇಬರ್ಸ್ ಅವ್ರು 11 ಜನ ಅದಾರೆ. ಇಲ್ಲಿ ಲೋಕಲ್ದವ್ರು ಒಂದು 10 ಮಂದಿ ಅದಾರೆ. ಗೊಬ್ಬರ ಕೊಡ್ತೀವಿ, ಮಂದಿಗೆ ಕೊಡ್ತೀವಿ, ನಮ್ಮ ಹೊಲಕ್ಕೂ ಹಾಕ್ತೀವಿ. ಹೈನುಗಾರಿಕೆ ಮಾಡ್ಬೇಕಂತ ಸರ್ ಮೊದಲು ನಾನು ಹರಿಯಾಣದಲ್ಲಿ ನೋಡಿದ್ದೆ ಇದು ಹೈನುಗಾರಿಕೆ. ಅದಕ್ಕೆ ನಾನು ಅಲ್ಲೇ ಇದ್ದೆ, ಡೆಲ್ಲಿಲಿ ಇದ್ದೆ. ನಾನು ಎಮ್ಮೆ ಒಯ್ಬೇಕು, ಊರಿಗೆ ಮಾಡ್ಬೇಕು ಅಂತೇಳಿ ಆಸೆ ಭಾಳ ಇತ್ತು. ಅದಕ್ಕೆ ತಂದು ನಮ್ಮ ಹೊಲದಾಗ ಮಾಡ್ಬೇಕಂತ ಆಸೆ ಇತ್ತು. ಅದು ಒಂದು 3 ಹಸು ತಂದು ಆಮೇಲೆ 10 ಎಮ್ಮೆ ತಂದ್ರೆ ನಮ್ಗೆ ಚಲೋನೇ ಅನ್ನಿಸ್ತು. ಹಂಗೆ ಕಂಟಿನ್ಯೂ ಮಾಡಿದ್ವಿ. ರೈತರು ಮಂದೇವಾಲ ಗ್ರಾಮದ ಹೊರವಲಯದಲ್ಲಿರುವ ತಮ್ಮ ಜಮೀನಿನಲ್ಲಿಯೇ ವೈಜ್ಞಾನಿಕವಾಗಿ ಶೆಡ್ ಅನ್ನು ನಿರ್ಮಿಸಿಕೊಂಡಿದ್ದಾರೆ. ಇವುಗಳಿಗೆ ಬೇಕಾದ ಮೇವನ್ನ ಕೂಡ ಇಲ್ಲಿಯೇ ಬೆಳೆದುಕೊಳ್ಳಲಾಗ್ತಾ ಇದ್ದು, ಹೊರಗಡೆಯಿಂದ ಸಿದ್ಧ ಆಹಾರ ಖರೀದಿಸುವುದು ತುಂಬಾ ಕಡಿಮೆ. ಇವರಿಗೆ ಮಾರುಕಟ್ಟೆಯ ಯಾವುದೇ ತೊಂದರೆ ಇಲ್ಲ. ಮಂದೇವಾಲ ಸುತ್ತಲಿನ ಹಳ್ಳಿಗಳ ಜೊತೆ ಜೇವರ್ಗಿ ಮತ್ತು ಕಲಬುರಗಿ ಮಹಾನಗರದವರೆಗೂ ನಿತ್ಯ ಹಾಲು ಪೂರೈಕೆ ಮಾಡಲಾಗ್ತಿದೆ. ಗುಣಮಟ್ಟದ ಹಾಲನ್ನ ತಾಜಾ ರೀತಿಯಲ್ಲಿ ಮಾರಾಟ ಮಾಡ್ತಾ ಇರೋದ್ರಿಂದ ಇಲ್ಲಿಯ ಹಾಲು ಗ್ರಾಹಕರಿಗೂ ಅಚ್ಚುಮೆಚ್ಚು. ಸರ್ ಹಾಲು ಸರ್ ತಾಜಾ ಹಾಲು ಕೊಡ್ತಾನೆ ಸರ್. ಮುಂಜಾನೆ ಸಾಯಂಕಾಲ ಕರೆದು ತಾಜಾ ಹಾಲು ಕೊಡ್ತಾರೆ. ಹಾಲು ಗುಣಮಟ್ಟ ಸರಿಯಾಗಿದೆ ಸರ್. ಹಿಂಗ ಸರ್ ಹಾಲಿಗೆ ಬೇಡಿಕೆ ಜಾಸ್ತಿ ಅದ ಸರ್. ಮಂದಿ ಲೋಕಲ್ ಕೊಡ್ತಾನೆ ಸರ್. ದೇವರಿಗೆ ಗುಲ್ಬರ್ಗ ಸ್ವಂತ ವೆಹಿಕಲ್ ಅವ ಸರ್. ಸ್ವಂತ ಪರಿಸರ ಬಿಟ್ಟು ಕೊಡ್ತಾನೆ ಸರ್. ಕುಲ್ಲಾಲೆ ಮಾರ್ಕ ಸರ್. ಬೇಡಿಕೆ ಹೆಚ್ಚ ಸರ್. ಕಲಿವರಿಕೆ ಮಾಡಲ್ಲ ಸರ್. ಏನೋ ಕರ್ಸ ಮಿಕ್ಸ್ ಮಾಡಲ್ರಿ. ಹಾಲಿ ಬೇಡಿಕೆ ಜಾಸ್ತಿ 60 ಲೀಟರ್ ಕೊಟ್ಟು ಸರ್. ನಾನಿನ ಹಂಗೆ ತೋತ ಸರ್. ಇಲ್ಲಿ ಇದರಿಂದ ಆದಾಯ ಚೆನ್ನಾಗಿ ಬರ್ತಾ ಇದೆ. ಮೇಲಾಗಿ ಎಲ್ಲ ಲೇಬರ್ಸ್ ಅದು ಮೇಲಾಗಿ ಇಲ್ಲೆಲ್ಲ ಊರೊಳಗೆ ಜನರಿಗೆ ಹಾಲು ಅದು ಕಡಿಮೆ ರೇಟ್ನಲ್ಲಿ ಚೆನ್ನಾಗಿ ಸಿಗ್ತಾ ಇದೆ. ಕೃಷಿ ಜೊತೆ ಇದನ್ನು ಮಾಡ್ತಾರೆ ಸರ್. ಕೃಷಿನೂ ಮಾಡ್ತಾರೆ ಮತ್ತು ಇದ್ರ ಜೊತೆ ಮಾಡ್ತಾರೆ ಸರ್. ನಮ್ಮ ಬೇಕಾದಂಥ ಮೇವನ್ನು ಇಲ್ಲೇ ಜಮೀನಲ್ಲೇ ತಯಾರು ಮಾಡ್ತಾರೆ ಸರ್. ಅದು ಕೃಷಿನೂ ಮಾಡ್ತಾರೆ ಸರ್. ಜೊತೆಗೆ ಮೆಕ್ಕೆಜೋಳ ನೀಡ್ತಾರೆ ಸರ್. ಆ ಮೆಕ್ಕೆಜೋಳ ಮತ್ತು ಅದರಿಂದ ಬಂದಂಥ ಕಣಿಕೆಯನ್ನು ಅದೇ ಎಮ್ಮೆಗಳಿಗೆ ಆಹಾರವಾಗಿ ನೀಡ್ತಾರೆ ಸರ್. ಇಲ್ಲಿ ಇನ್ನೊಂದು ವಿಷಯ ನಿಮಗೆ ಹೇಳಲೇಬೇಕು. ಭೀಮರಾಯ ಕನ್ನೊಳ್ಳಿ ಮೊದಲು ಹೈನುಗಾರಿಕೆ ಕೈಗೊಂಡು ಅದರಲ್ಲೇ ಯಶಸ್ವಿಯಾದ ಬಳಿಕ ಮತ್ತೊಂದು ಕಸುಬಿಗೆ ಕೈ ಹಾಕಿದ್ದಾರೆ. ಅದುವೇ ಕುರಿ ಸಾಕಾಣಿಕೆ. ಅವರು ಏನಂದ್ರೆ ಮೊದಲೇ ಕೃಷಿ ಮಾಡ್ತಿದ್ರು. ಕೃಷಿ ಜೊತೆಗೆ ಏನಾದರೂ ಒಂದು ಮಿಶ್ರ ಬೇಸಾಯ ಮಾಡ್ಬೇಕಂತೇಳಿ ಅದ್ರ ಜೊತೆ ಎಮ್ಮೆ ಸಾಕಾಣಿಕೆ ಮಾಡಬೇಕು ಅಂತೇಳಿ 10 ಎಮ್ಮೆಯಿಂದ ಸ್ಟಾರ್ಟ್ ಮಾಡಿದ್ರು. ಅದು ಇವತ್ತು ಒಂದು ರೀತಿಯಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಎಮ್ಮೆ ಸಾಕಾಣಿಕೆ ಮಾಡೋ ಜೊತೆಗೆ ಮತ್ತೆ ಅವರ ಯೋಚನೆ ಏನಂದ್ರೆ ಕುರಿ ಇದೆ, ಅದು ಸಹಿತ ಸಾಕಾಣಿಕೆ ಮಾಡ್ಬೋದು ಅಂತ ಅಂದ್ಕೊಂಡು ಅದನ್ನು ಸಹಿತ ಪ್ರಾರಂಭ ಮಾಡೋದು. ಇವತ್ತು ಕುರಿ ಮತ್ತು ಎಮ್ಮೆ ಸಾಕಾಣಿಕೆಯಿಂದ ನಮಗೆ ತುಂಬ ಲಾಭ ಇದೆ. ಇವತ್ತು ಪ್ರಾರಂಭದಲ್ಲಿ ಅವರು 100 ಕುರಿ ತಗೊಂಡಿದ್ದಾರೆ. ಅದರಿಂದ ಸ್ವಲ್ಪ ಲಾಭ ಇದೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕಂತ ಯೋಚನೆ ಇದೆ. ಭೀಮರಾಯರ ಹೈನುಗಾರಿಕೆ ಉದ್ಯಮದ ಸ್ವರೂಪ ಪಡೆದುಕೊಂಡಿದ್ದು ಇಲ್ಲಿ 10 ಜನಕ್ಕೆ ಕೆಲಸ ಸಿಕ್ಕಿದೆ. ಎಮ್ಮೆಗಳ ನಿರ್ವಹಣೆಗೆ ಉತ್ತರ ಪ್ರದೇಶದ ಜನರನ್ನ ಹಾಗೆ ಇತರೆ ಕೆಲಸ ಕಾರ್ಯಗಳಿಗೆ ಸ್ಥಳೀಯ ಕೃಷಿ ಕಾರ್ಮಿಕರನ್ನ ನೇಮಿಸಿಕೊಳ್ಳಲಾಗಿದೆ. ರೈತರು ಬರೀ ಹಾಲಿನಿಂದ ಮಾತ್ರ ಅಲ್ಲ, ಇಲ್ಲಿ ಸಿಗುವ ಗೊಬ್ಬರವನ್ನ ತಮ್ಮ ಸ್ವಂತ ಹೊಲಕ್ಕೆ ಬಳಕೆ ಮಾಡಿಕೊಳ್ಳೋದ್ರ ಜೊತೆಗೆ ಹೆಚ್ಚಾಗಿದ್ದನ್ನ ಮಾರಾಟ ಮಾಡಿ ಅದರಿಂದಲೂ ಒಳ್ಳೆಯ ಆದಾಯ ಗಳಿಸ್ತಾ ಇದ್ದಾರೆ. ಒಟ್ಟಾರೆ ದೊಡ್ಡ ಪ್ರಮಾಣದಲ್ಲಿ ಹೈನುಗಾರಿಕೆ ಕೈಗೊಂಡು ಅದರಲ್ಲಿ ಯಶಸ್ವಿಯಾಗಿರುವ ಯುವ ರೈತ ಭೀಮರಾಯ ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ವಿಜಯ್ ಕುಮಾರ್ ಜೊತೆ ಶಿವರಾಮ ಸುಂಡಿ, ನ್ಯೂಸ್ 18 ಕನ್ನಡ, ಕಲಬುರಗಿ. ಹೈನುಗಾರಿಕೆ ಲಾಭದಾಯಕವಾಗಿ ನಡಿಬೇಕಾದ್ರೆ ರಾಸುಗಳ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಹೆಚ್ಚು ಹಾಲು ಕೊಡುವ ಸೀಮೆ ಹಸುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಕಾಯಿಲೆ ಅಂದ್ರೆ ಅದು ಕೆಚ್ಚಲುಬಾವು. ಈ ರೋಗದಿಂದ ಹಾಲಿನ ಗುಣಮಟ್ಟ ಮತ್ತು ಇಳುವರಿ ಕುಂಠಿತವಾಗಿ ರೈತ ನಷ್ಟಕ್ಕೆ ಗುರಿಯಾಗ್ತಾನೆ. ಹೀಗಾಗಿ ಹೈನುಗಾರರು ಸಕಾಲದಲ್ಲಿ ಈ ರೋಗವನ್ನ ಪತ್ತೆ ಮಾಡಿ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸಬೇಕು. ಹೈನುಗಾರಿಕೆಯಲ್ಲಿ ಹಸುಗಳಿಗೆ ಬರುವ ಪ್ರಮುಖ ರೋಗಗಳಲ್ಲಿ ಕೆಚ್ಚಲುಬಾವು ಕೂಡ ಒಂದು. ಈ ರೋಗದಿಂದ ಬಳಲ್ತಾ ಇರುವ ಹಸುಗಳ ಕೆಚ್ಚಲು ಮತ್ತು ತೊಟ್ಟು ಉದುರಿಕೊಂಡಿರುತ್ತೆ. ಕೆಚ್ಚಲು ಗಟ್ಟಿಯಾಗಿದ್ದು ಮುಟ್ಟಿ ನೋಡಿದಾಗ ಬಿಸಿಯಾಗಿರುವುದನ್ನ ಗಮನಿಸಬಹುದು. ಕೆಲವೊಮ್ಮೆ ಕೆಚ್ಚಲು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಸಾಮಾನ್ಯವಾಗಿ ಹಸುಗಳಲ್ಲಿ ಕೆಚ್ಚಲು ಬಾವು ಕಂಡು ಬಂದಾಗ ಹಾಲು ಒಡೆದು ನೀರಿನಂತಾಗುತ್ತೆ. ಕೆಲವು ಹಸುಗಳಲ್ಲಿ ಇದು ತಿಳಿ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಇದರಿಂದ ಹಾಲಿನ ಗುಣಮಟ್ಟ ಹಾಳಾಗಿ ರೈತ ನಷ್ಟಕ್ಕೀಡಾಗ್ತಾನೆ. ಹಸುಗಳಲ್ಲಿ ಕಾಣಿಸಿಕೊಳ್ಳುವ ಈ ರೋಗವನ್ನ ಸಾಮಾನ್ಯವಾಗಿ 2 ವಿಧಾನದಿಂದ ಪತ್ತೆ ಹಚ್ಚಬಹುದು. ಮೊದಲನೆಯದಾಗಿ ಸ್ಟ್ರಿಪ್ ಕಪ್ ವಿಧಾನ.
ಇದೊಂದು ಸರಳ ಪದ್ಧತಿಯಾಗಿದ್ದು ರೈತರು ಮನೆಯಲ್ಲಿ ತಾವೇ ಅನುಸರಿಸಬಹುದು. ಈ ಸ್ಟ್ರಿಪ್ ಕಪ್ನಲ್ಲಿ ಹಾಲನ್ನ ಕರೆದು ಅದರಲ್ಲಿ 2 ಹನಿ ಈ ರಾಸಾಯನಿಕ ದ್ರವಣವನ್ನ ಹಾಕಬೇಕು. ಆಗ ಆ ಹಾಲು ಒಡೆದು ಮೊಸರಿನಂತಾದ್ರೆ ಆ ರಾಸಿಗೆ ಕೆಚ್ಚಲು ಬಾವು ಬಂದಿದೆ ಅಂತ ಖಚಿತಪಡಿಸಿಕೊಳ್ಳಬಹುದು. ಇನ್ನೊಂದು ಸುಲಭ ವಿಧಾನ ಅಂದ್ರೆ ಅದು ಮಾಸ್ಟೆಕ್ಟ್ ಪೇಪರ್ ಬಳಸುವಂಥದ್ದು. ಇದರಲ್ಲಿ ಹಸುವಿನ ಹಾಲನ್ನ ಈ ಪೇಪರ್ ಮೇಲೆ ಹಾಕಿದಾಗ ಬಣ್ಣದಲ್ಲಿ ವ್ಯತ್ಯಾಸ ಕಂಡುಬರುತ್ತೆ. ಹಾಲನ್ನ ಪೇಪರ್ ಮೇಲೆ ಹಾಕಿದಾಗ ಆ ಪೇಪರ್ ಹಳದಿ ಬಣ್ಣಕ್ಕೆ ತಿರುಗಿದ್ರೆ ಕೆಚ್ಚಲು ಬಾವು ಇಲ್ಲ ಎಂದರ್ಥ. ಒಂದ್ ವೇಳೆ ಆ ಪೇಪರ್ ಹಳದಿ ಬಣ್ಣ ಬಿಟ್ಟು ಬೇರೆ ಬಣ್ಣಕ್ಕೆ ತಿರುಗಿದ್ರೆ ರಾಸಿಗೆ ಕೆಚ್ಚಲು ಬಾವು ಬಂದಿದೆ ಅಂತ ಖಡಾಖಂಡಿತವಾಗಿ ಹೇಳಬಹುದು. ಇನ್ನು ಈ ರೋಗದಿಂದ ಹಸುಗಳನ್ನ ಪಾರು ಮಾಡಲು ವಹಿಸಬೇಕಾದ ಮುಂಜಾಗ್ರತಾ ಕ್ರಮಗಳಂದ್ರೆ ಮೊದಲನೆಯದಾಗಿ ಕೆಚ್ಚಲು ಬಾವಿನಿಂದ ಬಳಲ್ತಾ ಇರುವ ಹಸುಗಳನ್ನ ಬೇರೆಯಾಗಿಸಿರಿ. ಈ ಹಸುವಿನಿಂದ ಹಾಲನ್ನ ಕೊನೆಯಲ್ಲಿ ಕರಿಬೇಕು. ಕೊಟ್ಟಿಗೆಯನ್ನ ಕ್ರಿಮಿನಾಶಕ ದ್ರವಣದಿಂದ ತೊಳೆದು ಚೊಕ್ಕಟವಾಗಿಟ್ಕೊಳ್ಬೇಕು. ಹಾಲು ಕರೆಯುವ ಯಂತ್ರವನ್ನ ಉಪಯೋಗಿಸುವಾಗ ಪಶು ವೈದ್ಯರ ಸಲಹೆ ಪಡೆಯುವುದು ಸೂಕ್ತ. ಮತ್ತು ಪ್ರತಿ ಹಸುವಿನಿಂದ ಹಾಲನ್ನ ಕರಿಬೇಕಾದ್ರೂ ಕೈಯನ್ನ ಸ್ವಚ್ಛವಾಗಿ ತೊಳೆದುಕೊಳ್ಬೇಕು. ಹಾಲು ಕರೆಯುವ ಮೊದಲು ಮತ್ತು ನಂತರ ಕೆಚ್ಚಲು ಹಾಗೂ ತೊಟ್ಟುಗಳನ್ನ ಪೊಟ್ಯಾಷಿಯಂ ಪರ್ಮಾಂಗನೇಟ್ನಿಂದ ಚೆನ್ನಾಗಿ ತೊಳೆಯಬೇಕು. ಸಣ್ಣ ವಯಸ್ಸಿನ ಹಸುಗಳಿಂದ ಹಾಲನ್ನ ಮೊದಲು ಕರೆದು ನಂತರ ವಯಸ್ಸಾದ ಹಸುಗಳಿಂದ ಕರಿಬೇಕು. ಪ್ರತಿ ಹಸುವಿನ ಹಾಲನ್ನ ಆಗಾಗ ಪರೀಕ್ಷಿಸಬೇಕು. ಹಸುಗಳಲ್ಲಿ ಕೆಚ್ಚಲು ಬಾವಿನ ಲಕ್ಷಣ ಕಂಡ ಕೂಡಲೇ ಅವುಗಳನ್ನ ಬೇರೆಯಾಗಿಟ್ಟು ಪಶು ವೈದ್ಯರ ಸಲಹೆ ಪಡೆಯುವುದು ಅತ್ಯವಶ್ಯಕ. ಮತ್ತು ಕೆಚ್ಚಲ ಮೇಲೆ ಕಾಣಿಸಿಕೊಳ್ಳುವ ಯಾವುದೇ ಗಾಯವನ್ನ ತಕ್ಷಣವೇ ಔಷಧೋಪಚಾರದಿಂದ ಗುಣಪಡಿಸಿಕೊಳ್ಳಬೇಕು. ಹೀಗೆ ಈ ಎಲ್ಲಾ ರೋಗ ನಿಯಂತ್ರಣ ಕ್ರಮಗಳನ್ನ ಅನುಸರಿಸಿದಲ್ಲಿ ಹಸುಗಳನ್ನ ಕೆಚ್ಚಲು ಬಾವಿನಿಂದ ರಕ್ಷಿಸಿ ಹಾಲಿನ ಇಳುವರಿಯನ್ನ ಹೆಚ್ಚಿಸಿಕೊಳ್ಳಬಹುದು. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂದ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳ ಜೊತೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.